ನಿರ್ಮಿಸಿಕೊಟ್ಟು ಮನೆ ರಿಪೇರಿ ಮಾಡಿ ಹೊಸ ಮನೆಯನ್ನು ನಿರ್ಮಿಸಿಕೊಟ್ಟ ಎಚ್ ಎಸ್ ಶೆಟ್ಟಿ ಸರ್ ಅವ್ರಿಗೂ ಹಾಗೂ ವಿದ್ಯಾಪೋಷ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲು ನಾವಿದ್ದ ಮನೆಯಲ್ಲಿ ಮಳೆಗಾಲದಲ್ಲಿ 3-4 ದಿವಸ ಇರಲಿಕ್ಕೆ ಆಗ್ತಿರಲಿಲ್ಲ. ಆಚೆ ಮನೆಗೆಲ್ಲ ಹೋಗಿ ಮಲ್ತಿದ್ವಿ. ನೀರು ನಿಲ್ತಾಯಿತ್ತು, ಹೋಗ್ತಾನೆ ಇರಲಿಲ್ಲ. ಆಚೆ ಬಾರಿಂದ ಕೊಳಚೆ ನೀರು ಪೂರ ಮನೆ ಒಳಗೆ ಬರ್ತಾಯಿತ್ತು, ವಾಸನೆ ಬರ್ತಾಯಿತ್ತು. ಪುಸ್ತಕ ಎಲ್ಲ ಬ್ಯಾಗೆಲ್ಲ ಇಟ್ಕೊಂಡು ಆಚೆಗೆ ಹೋಗ್ತಿದ್ವಿ, ಅಲ್ಲಿ ಕೂತ್ಕೊಂಡು ಬರಿತಿದ್ವಿ. ಎಷ್ಟು ಬೇಗ ಎಷ್ಟು ಚಂದ ಮನೇಲಿ ಇರ್ತೀವಿ ಅಂತ ಎಣಿಸ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್. ಮ್ಯಾಮ್ ತುಂಬ ಥ್ಯಾಂಕ್ಸ್ ಸರ್. ನನಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಹೇಳಿಕೊಟ್ಟು ನನಗೆ ಒಳ್ಳೆ ಮಾರ್ಕ್ ತಂದುಕೊಟ್ರಿ. ನಮಗೆಂತ ಮಾತಾಡೋಕ್ಕೂ ಗೊತ್ತಿಲ್ಲ, ಏನು ಮಾತಾಡೋದು ಅಂತ ಗೊತ್ತಾಗೋದಿಲ್ಲ. ನಾವಿನ್ನು ಮಾತಾಡಿ ಅಭ್ಯಾಸ ಇಲ್ಲ ನಮಗೆ. ಮುರಳಿ ಸರ್, ಗಂಗಾಧರ್ ಸರ್ ಎಲ್ಲ ಬಂದು ಒಂದು ಮನೆ ಭೇಟಿ ಮಾಡೋದಕ್ಕೊಂದು ತುಂಬ ಖುಷಿ ಆಯಿತು ನಮಗೆ. ಮಳೆಗಾಲದಲ್ಲಿ ಒಂದು ಐಕಣಕರ ತುಂಬ ವರ್ಷ, ಒಂದು 8 ವರ್ಷ 10 ವರ್ಷ ಕಾಲ ಕಳೀಕರ ನಮ್ಗೆ ಅಷ್ಟೇ ಸಾಕಾದಲ್ಲ. ಮಕ್ಕಳನ್ನೆಲ್ಲ ಹೆತ್ತು ಅಲ್ಲಿಗೆಲ್ಲಿ ತಗೊಂಡು ತಿರುಗದಿದೆ. ಬಾಡಿಗೆ ಮನೇಲಿ ಒಂದು 3 ವರ್ಷ ನಿಂತ್ಕೊಂಡು ಬಾಡಿಗೆ ಕಟ್ಕೊಂಬಕಾಯಿಲಿಲ್ಲ. ಕಡೆಗೆ ಬಂದು ತಾಯಿ ಜಾಗದಲ್ಲೇ ಕೂತ್ಕೊಂಡು ನಾನು ಏನು ಮಾಡೋದು ನಂಗೆ ಆತಿಲ್ಲ, ನಂಗೆ ತುಂಬ ಕಷ್ಟ ಆಯ್ತು ಅಂಥೇಳಿ. ಆದರೂ ಇಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಈ ಮುರಳಿ ಸರ್ ಒಂದು, ಗಂಗಾಧರ್ ಸರ್ ಒಂದು ಮನೆ ಭೇಟಿ ಮಾಡೋದು ಅಂಬುದು ಅಷ್ಟೇ ಖುಷಿ ಆದ್ದಲ್ಲ. ಬಂದ್ರಲ್ಲ ಒಂದು ಮನೆಯಿಂದ ಭೇಟಿ ಮಾಡ್ರಲ್ಲ, ನಮಗೆ ನನ್ನ ಮಕ್ಕಳು ಹೆಂಗೂ ಇನ್ನು ಜೀವನ ಸಾಧಿಸ್ಕೊಂಡು ಒಳ್ಳೆಯಿಂದ ವಿದ್ಯಾಭ್ಯಾಸ ಕಲ್ತ್ಕೊಂಡು ಇರ್ತಾರೆ ಅಂತೇಳಿ ಹೇಳಿ ನನಗೊಂದು ಆಸೆ, ನನಗೊಂದಷ್ಟು ಖುಷಿ ಆಯಿತು. ನಮಗಿಲ್ಲರ ನಮ್ಮ ಹತ್ರ ಜೀವಮಾನಕ್ಕೂ ನಮ್ಮ ಹತ್ರ ಮಾಡ್ಕೊಂಬೋದು ಸಾಧ್ಯತೆ ಇಲ್ಲ. ನಮಗೆ ಏನೇನು ಮಾಡಿದ ಗಂಡನ ಪರಿಸ್ಥಿತಿ ಹಿಂಗಿತ್ತು, ಅವರಿಗೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ನನಗೂ ಕೆಲಸ ಮಾಡೋಕ್ಕಾಗ್ತಿಲ್ಲ. ಏನೋ ಗೇರ್ ಬಿಂದಲ್ಲ ದಿನ ದುಡ್ತಾ ಇತ್ತು. ಸಂಘ ಸಂಸ್ಥೆ ಸೇರೋಕೆ ಇಷ್ಟರವರೆಗೆ ಬಂದು ಇಲ್ದಿದ್ರೆ ಯಾವುದೂ ನನಗೆ ಮಾಡ್ಕೊಂಬಕ್ಕಾಗ್ತಿಲ್ಲ. ತುಂಬ ಕಷ್ಟದಿಂದ ಅನ್ಭವಿಸಿ ಸಾಕ. ಈಗ ಒಂದು 3-4 ತಿಂಗಳಿಂದ ಭಾರಿ ಖುಷಿಯಿಂದ ನಾವು ಇದು ಎಣಿಸ್ದಂಗೂ ನಿಮ್ಮನ್ನು ನಾವು ಎಣಿಸುತ್ತೆ, ಎಚ್ ಎಸ್ ಶೆಟ್ರನ್ನು ಎಣಿಸುತ್ತೆ. ಹೇಳಿರಲ್ಲ ನಮಗೆ ಗಂಗಾಧರ್ ಸರ್, ಮುರಳಿ ಸರ್, ನಮ್ಗೆ ಎಷ್ಟು ನಮ್ಗೆ ಅವ್ರನ್ನ ಎಣಿಸ್ಕೊಂಡ್ರು ನಮ್ಮ ಸಾಕಾತಿಲ್ಲ ಮನೆ ಭೇಟಿ ಮಾಡೋದು. ಯಾರು ದಾನಿಗಳು ಬಪ್ಪರಿಲ್ಲ ನಮಗೆ. ಕಡೆಗೆ ಇವಳೊಂದು ಫೈಲ್ ಅದಾಳ ಮಧ್ಯದಲ್ಲಿ, ಸಂತೋಷ್ ಶೆಟ್ರು ಹೆಂಡ್ತಿ ಮನೆಗೆ ಕರ್ಕೊಂಡು ಹೆಂಡ್ತಿ ಹತ್ರ ತಗೊಂಡು ಒಂಚೂರು ತೋರಿಸಿ ಒಂಚೂರು ಹೇಳಿಕೊಡಿ ಮೇಡಮ್, ಈ ಥರ ಪರಿಸ್ಥಿತಿ ಇತ್ತು ಅಂತ ಹೇಳಿ ಅವರೊಂದು ಪಾಸ್ ಮಾಡಿ ಬಿಟ್ಟರು. ನನಗೆ ಖುಷಿ ಆಯಿತು. ನನಗೊಂದು ಒಳ್ಳೆ ರೀತಿಯಿಂದ ಹೇಳಿಕೊಟ್ಟಿರು. ಇನ್ನೂ ಸಹ ಅಷ್ಟೇ ಕಷ್ಟ ಆಯ್ತು ಅಂತ ಹೇಳ್ರಿ. ಅವ್ರು ನನ್ನ ಮಗಳನ್ನ ಮುಂದೆ ಮಾರ್ಕಲ್ಲಿ ಬರಲಿ ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ರಿ. ಈ ಮಕ್ಕಳು ಮಾತು ಕೇಳಿದರೆ ನೋಡಿ ಭಾಳ ಅಂದರೆ ಟಚ್ ಆಗಿರುತ್ತೆ. ಅಂದರೆ ಹೃದಯಕ್ಕೆ ಅವರಿಗೆ ಬದುಕಬೇಕು, ಬೇರೆಯವ್ರ ಹಾಗಿರಬೇಕು, ಕಷ್ಟಪಡಬೇಕು ಅಂತ ಆ ಭಾವನೆ ಇದೆಯಲ್ಲ, ಅದನ್ನೇ ನಿಮ್ಮ ಮೇಲೆ ತಗೊಂಡೋಗೋದು. ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ. ಯಾರು ಬರಲಿ, ಮುರಳಿ ಬರಲಿ, ಗಂಗಾಧರ್ ಬರಲಿ, ನಾನು ಬರಲಿ, ಇನ್ನೊಬ್ಬರು ಬರಲಿ, ಅದು ಕಳಿಸುವಂಥವನು ದೇವರು. ನಿಮ್ಮ ಮೇಲೆ ದೇವರ ಕೃಪೆ ಇದೆ ಅಂತ ಖಂಡಿತ ಇದರಿಂದಲೇ ಗೊತ್ತಾಗುತ್ತೆ. ದೇವ್ರ ಮೇಲೆ ನೀವು ನಂಬಿಕೆ ಇಡಿ, ನೀವು ಖಂಡಿತ ಮುಂದೆ ಬರ್ತೀರಿ. ಚೆನ್ನಾಗಿ ಓದಿ, ಸಾಧ್ಯ ಆದಾಗ ಬೇರೆಯವರಿಗೆ ಉಪಕಾರ ಮಾಡಿ. ಇವಾಗ ನೀವು ಯಾರಿಗೂ ಉಪಕಾರ ಮಾಡುವಂಥ ಇದಿಲ್ಲ. ನೀವು ಮೊದಲು ನಿಮ್ಮ ಕಾಲು ಗಟ್ಟಿ ಮಾಡಿಕೊಳ್ಳಿ, ನಂತರ ನಿಮ್ಗೆ ಸಾಧ್ಯ ಆದ ಜೀವನದಲ್ಲಿ ಬೇರೆಯವರಿಗೆ ಉಪಕಾರ ಮಾಡುವಂಥ ಒಂದು ಪ್ರಮೇಯ ಇಟ್ಕೊಳ್ಳಿ. ದೇವರು ಒಳ್ಳೇದು ಮಾಡ್ತಾನೆ.